ಎಲ್ಲ ನನ್ನ ಆತ್ಮೀಯ ರೈತ ಬಂಧು ನಮಸ್ಕಾರಗಳು. ನೀವು ನೋಡ್ತಿದ್ದೀರಾ ಅಗ್ರಣಿ ನ್ಯೂಸ್ ಯೂಟ್ಯೂಬ್ ಚಾನಲ. ನಮ್ಮ ಚಾನಲ್ ರೈತರ ಕೃಷಿಗೆ ಮತ್ತು ವ್ಯವಸಾಯ ಉತ್ಪನ್ನಗಳಿಗೆ ಸಂಬಂಧಪಟ್ಟಂಗೆ ಎಲ್ಲ ಥರದ ಮಾಹಿತಿಗಳು ಪ್ರಸಾರಾಗುತ್ತೆ. ಸೊ ವೀಡಿಯೋಸ್ನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಹೊಸದಾಗಿ ಚಾನಲ್ನ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣಿಸುತ್ತಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇದ್ರೆ. ಸೊ ಇವತ್ತಿನ ವಿಡಿಯೋದಲ್ಲಿ ದಿನಾಂಕ 22 ನವೆಂಬರ್ 2024 ಶುಕ್ರವಾರದಂದು ತರಕಾರಿ ದರಗಳು. ವಡ್ಡಳ್ಳಿ ಮಾರುಕಟ್ಟೆ ಆಕ್ಷನ್ ಸಮಯ ಬಂದು ಪ್ರತಿದಿನ ಸಾಯಂಕಾಲ 4 ಗಂಟೆಗೆ ಶೋ ಹೋಗ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ನಿನ್ನೆಗಿಂತ ಇವತ್ತು ಸ್ವಲ್ಪ ತರಕಾರಿ ದರಗಳು ಕಡಿಮೆ ಆಗಿದೆ, ಜಾಸ್ತಿನೇ ಆಗಿದೆ. ಸೊ ಇವತ್ತಿನ ತರಕಾರಿ ದರಗಳು ಈ ಥರ ಇರುತ್ತೆ. ವೈಟ್ ಬೀನ್ಸ್ 20 ರಿಂದ 30 ರೂಪಾಯಿ ಕೆ ಜಿ, ಪೆನ್ಸಿಲ್ ಬೀನ್ಸ್ 20 ರಿಂದ ಒಳ್ಳೆ ಕ್ವಾಲಿಟಿ ಇರೋದು 35 ರೂಪಾಯಿ ಕೆ ಜಿ, ಮುಲ್ಲಂಗಿ 10 ರಿಂದ 12 ರೂಪಾಯಿ ಕೆ ಜಿ, ಮೆಣಸಿನಕಾಯಿ 15 ರಿಂದ 20 ರೂಪಾಯಿ ಕೆ ಜಿ, ಚಿಕ್ಕಡಿ 30 ರಿಂದ 35 ರೂಪಾಯಿ ಕೆ ಜಿ, ಕಾಲಿಫ್ಲವರು ಮೂಟೆ ಬಂದು 60 ರಿಂದ 70 ರೂಪಾಯಿ, 10 ರಿಂದ 12 ಪೀಸ್ ಇರುತ್ತೆ. ಕ್ಯಾಬೇಜ್ 50 ಕೆ ಜಿ ಮೂಟೆ ಬಂದು 300 ರಿಂದ 350 ರೂಪಾಯಿ, ಫಸ್ಟ್ ಕ್ವಾಲಿಟಿ ಇರೋದು. ರೈತರೆ, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಲಕಾಯಿ ದೊಡ್ಡ ಹಾಗಲಕಾಯಿ 10 ರಿಂದ 15 ರೂಪಾಯಿ ಕೆ ಜಿ, ಚಿಕ್ಕ ಹಾಗಲಕಾಯಿ 15 ರಿಂದ ಒಳ್ಳೆ ಕ್ವಾಲಿಟಿ ಇರೋದು 20 ರೂಪಾಯಿ ಕೆ ಜಿ, ಹೀರೆಕಾಯಿ 15 ರೂಪಾಯಿ ಕೆ ಜಿ, ಸೋರೆಕಾಯಿ 20 ರಿಂದ ಒಳ್ಳೆ ಕ್ವಾಲಿಟಿ ಇರೋದು 25 ರೂಪಾಯಿ ಕೆ ಜಿ, ಸೌತೆಕಾಯಿ 50 ಕೆ ಜಿ ಮೂಟೆ ಬಂದು 300 ರಿಂದ ಒಳ್ಳೆ ಕ್ವಾಲಿಟಿ ಇರೋದು 450 ರೂಪಾಯಿ, ಬದನೆಕಾಯಿ 10 ರೂಪಾಯಿ ಕೆ ಜಿ, ಬೆಂಡೆಕಾಯಿ 20 ರೂಪಾಯಿ ಕೆ ಜಿ, ಕ್ಯಾಪ್ಸಿಕಮ್ 20 ರಿಂದ 30 ರೂಪಾಯಿ ಕೆ ಜಿ, ಅವರೆಕಾಯಿ 30 ರಿಂದ 40 ರೂಪಾಯಿ ಕೆ ಜಿ, ಅಲಸಂದೆ 40 ರೂಪಾಯಿ ಕೆ ಜಿ, ಸ್ವೀಟ್ ಕಾರ್ನ್ 10 ರಿಂದ 15 ರೂಪಾಯಿ ಕೆ ಜಿ, ಕುಂಬಳಕಾಯಿ 8 ರಿಂದ 10 ರೂಪಾಯಿ ಕೆ ಜಿ, ಗೆಣಸು 20 ರೂಪಾಯಿ ಕೆ ಜಿ, ಶುಂಠಿ 20 ರಿಂದ ಒಳ್ಳೆ ಕ್ವಾಲಿಟಿ ಇರೋದು 27 ರೂಪಾಯಿ ಕೆ ಜಿ, ತೊಗರಿ 50 ರಿಂದ ಒಳ್ಳೆ ಕ್ವಾಲಿಟಿ ಇರೋದು 60 ರೂಪಾಯಿ ಕೆ ಜಿ. ಫ್ರೆಂಡ್ಸ್, ಇವು ಬಂದು ತರಕಾರಿ ದರಗಳು. ವಡ್ಡಳ್ಳಿ ಮಾರುಕಟ್ಟೆ ಆಕ್ಷನ್ ಸಮಯ ಬಂದು ಪ್ರತಿದಿನ ಸಾಯಂಕಾಲ 4 ಗಂಟೆಗೆ ಶೋ ಆಗುತ್ತಾ ಇದ್ದಾರೆ. ಸರ್ ಫ್ರೆಂಡ್ಸ್, ನಿನ್ನೆಗಿಂತ ಇವತ್ತು ತರಕಾರಿ ದರಗಳು ಕಡಿಮೆ ಆಗಿದೆ, ಜಾಸ್ತಿನೂ ಆಗಿದೆ. ಸೊ ಇದೇ ಥರ ನಮ್ಮ ಚಾನಲಲ್ಲಿ ಕೃಷಿಗೆ ಮತ್ತು ವ್ಯವಸಾಯ ಉತ್ಪನ್ನಗಳಿಗೆ ಸಂಬಂಧಪಟ್ಟಂಗೆ ಎಲ್ಲ ಥರದ ಮಾಹಿತಿಗಳು ಬರುತ್ತೆ. ವೀಡಿಯೋಸ್ನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಹೊಸದಾಗಿ ಚಾನಲ್ನ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣಿಸುತ್ತಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇದ್ರೆ. ಸೊ ಇವತ್ತಿನ ವಿಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಯು.